ಗ್ಯಾರಂಟಿ ನ್ಯೂಸ್ನಲ್ಲಿ ಸಂಪುಟ ಸಭೆಯಲ್ಲಿ ಏನು ನಡೀತಾ ಇದೆ ಸಂಪೂರ್ಣವಾದಂತ ಇನ್ಸೈಡ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಗ್ಯಾರಂಟಿ ನ್ಯೂಸ್ನಲ್ಲಿ ಸಂಪುಟ ಸಭೆಯ ಇನ್ಸೈಡ್ ಸುದ್ದಿ. ಎಲ್.ವಿ. ಲಿಂಗಾಯತ ಒಕ್ಕಲಿಗ ಮಂತ್ರಿಗಳಿಗೆ ಅಹಿಂದ ಕೌಂಟರ್. ಸರ್, ಸ್ಟಾರ್ಟಿಂಗ್ನಲ್ಲಿ ವಿರೋಧ ಕೇಳಿ ಬರೋದು ಸಹಜ. ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ವರ್ಗವೇ ಬೆನ್ನೆಲುಬು. ಅಹಿಂದ ವರ್ಗದ ಬೇಡಿಕೆಯನ್ನ ನಾವು ಪೂರೈಸಲೇಬೇಕು. ನೀವು ಕಠಿಣ ನಿರ್ಧಾರ ಮಾಡಲೇಬೇಕು ಸರ್ ಅಂತ ಹೇಳಿ ಅಹಿಂದ ನಾಯಕರು ಸಿಎಂ ಸಿದ್ದರಾಮಯ್ಯನವರಿಗೆ ಹಕ್ಕೊತ್ತಾಯವನ್ನ ಮಾಡಿದ್ದಾರೆ. ಸಿಎಂಗೆ ಅಹಿಂದ ಸಚಿವರು ಹಕ್ಕೊತ್ತಾಯವನ್ನ ಮಾಡಿರೋದು ನೋಡಿ. ಲಿಂಗಾಯತ ಒಕ್ಕಲಿಗ ಮಂತ್ರಿಗಳಿಗೆ ಅಹಿಂದ ಕೌಂಟರ್ ಮಾಡಿರೋದು. ಸರ್, ಆರಂಭದಲ್ಲಿ ವಿರೋಧ ಕೇಳಿ ಬರುತ್ತೆ, ಅದು ಸಹಜ. ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ವರ್ಗವೇ ಬೆನ್ನೆಲುಬು. ಅಹಿಂದ ವರ್ಗದ ಜನಸಂಖ್ಯೆ ಇದೆಯಲ್ಲ, ಅಥವಾ ಅಹಿಂದ ಜನ ಇದಾರಲ್ಲ, ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಿಡೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅವರೇ ಬೆನ್ನೆಲುಬು. ಅವರ ಋಣವನ್ನ ನಾವು ತೀರಿಸಬೇಕಾಗುತ್ತೆ. ಅಹಿಂದ ವರ್ಗದ ಬೇಡಿಕೆಯನ್ನ ನಾವು ಪೂರೈಸಬೇಕಾಗುತ್ತೆ. ನೀವು ಕಠಿಣ ನಿರ್ಧಾರ ಮಾಡಲೇಬೇಕು ಸರ್ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಹಿಂದ ವರ್ಗದ ಮಂತ್ರಿಗಳು ಹಕ್ಕೊತ್ತಾಯವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ನೋಡಿ. ಇದು ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅನ್ನೋದು, ಯಾಕೆ ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಚಾರ ಅಂತೂ ಅಲ್ವೇ ಅಲ್ಲ. ಇದು ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ವಿರೋಧ ಪಕ್ಷಗಳಿಂದ ವಿರೋಧ ವ್ಯಕ್ತವಾಗಿದ್ರೆ ಅದು ಲೆಕ್ಕಕ್ಕೆ ಇಟ್ಕೊಳ್ತಾ ಇರಲಿಲ್ವೇನೋ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರ. ಆದ್ರೆ ಸ್ವಪಕ್ಷದ ನಾಯಕರೇ ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿನೇ ಬಹಳ ಕುತೂಹಲ ಇದೆ. ಅಹಿಂದ ವರ್ಗ ಇದೆಯಲ್ಲ, ನಿಜ ಅಂದ್ರೆ ಅವರು ಕಾಂಗ್ರೆಸ್ಗೆ ಬೆನ್ನೆಲುಬು ಅಂತಾನೆ ಅರ್ಥ. ಅಹಿಂದ ವರ್ಗದ ಬೇಡಿಕೆಯನ್ನು ನಾವು ಪೂರೈಸಲೇಬೇಕು ಅಂತಾನೂ ಕೂಡ ಕೇಳ್ತಾ ಇದ್ದಾರೆ ಅಹಿಂದ ನಾಯಕರು. ಅದರಲ್ಲಿ ಏನು ತಪ್ಪಿಲ್ಲ. ಜೊತೆಗೆ ನೀವು ಕಠಿಣ ನಿರ್ಧಾರ ಮಾಡಬೇಕು ಅಂತ ಸಿಎಂ ಸಾಹೇಬರಿಗೆ ಒತ್ತಡವನ್ನು ಹಾಕಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರಿಗೆ. ಹಾಗಾಗಿನೇ ಇತ್ತ ಅಹಿಂದ ವರ್ಗದ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಮುಖ್ಯಮಂತ್ರಿಗಳು. ಜೊತೆಗೆ ರಾಜ್ಯದ ಪ್ರಬಲ ಸಮುದಾಯಗಳೇನಿದಾವಲ್ಲ, ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ, ಆ ಸಮುದಾಯಗಳ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ವಿರೋಧ ಕೇವಲ ಆ ಎರಡು ಸಮುದಾಯಗಳಿಂದ ಮಾತ್ರ ಆಗ್ತಾ ಇಲ್ಲ, ಸಣ್ಣ ಪುಟ್ಟ ಸಮುದಾಯಗಳಿಂದಲೂ ಕೂಡ ವಿರೋಧ ಇದೆ. ಈಗ ರಾಜ್ಯ ಸರ್ಕಾರ ಏನು ವರದಿ ಕೊಟ್ಟಿದೆಯಲ್ಲ, ಈ ವರದಿಯಲ್ಲಿ ಬಂದಿರುವಂತ ಅಂಕಿ ಸಂಖ್ಯೆ ತೀರಾ ಕಡಿಮೆ ಇದೆ. ನಮ್ಮ ಜನಸಂಖ್ಯೆ ಇರೋದು ತೀರಾ ಜಾಸ್ತಿ ಇದೆ. ಆದರೆ ಇವ್ರು ಕೊಟ್ಟಿರೋ ವರದಿಯಲ್ಲಿ ಅಂಕಿ ಅಂಶ ಬಹಳ ತಪ್ಪಾಗಿದೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನ ಸಣ್ಣ ಪುಟ್ಟ ಸಮುದಾಯಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ. ಹಾಗಾಗಿನೇ ಸಿಎಂ ಮೇಲೆ ನಿಜಕ್ಕೂ ಕೂಡ ದೊಡ್ಡ ಒತ್ತಡ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಸಹಜವಾಗಿ, ಅಂದರೆ ರಾಜಕೀಯ ಪಂಡಿತರು ಹೇಳೋ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರ ಮಾತಿಗೆ ಬದ್ಧರಾಗಿರ್ತಾರೆ. ಅವರು ಒಂದು ಮಾಡಬೇಕು ಅಂತ ಅಂದ್ರೆ ಅದನ್ನು ಮಾಡೇ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸಭೆಯಲ್ಲೂ ಇನ್ನೂ ಮಾತನಾಡದ ಡಿ.ಕೆ. ಶಿವಕುಮಾರ್. ಸಭೆಯಲ್ಲಿ ಇನ್ನೂ ಡಿ.ಕೆ. ಶಿವಕುಮಾರ್ ಮಾತನಾಡಿಲ್ಲ. ಮೌನವಾಗಿ ಕುಳಿತಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ಎಲ್ಲರ ಮಾತನ್ನ ಕೇಳಿಸಿಕೊಳ್ತಾ ಇದ್ದಾರೆ ಡಿ.ಸಿ.ಎಂ. ಸಂಪುಟ ಸಹೋದ್ಯೋಗಿಗಳ ಮಾತುಗಳನ್ನ ಕೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಸಭೆ ಆರಂಭ ಆಗಿ ಇಷ್ಟೊತ್ತಾದ್ರೂ ಕೂಡ ತುಟಿಕ್ ಪಿಟಿಕ್ ಮಾಡಿಲ್ಲ, ಸೈಲೆಂಟ್ ಆಗಿನೇ ಕೂತಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಎಲ್ಲರ ಮಾತುಗಳನ್ನ ಕೇಳಿಸಿಕೊಳ್ತಾ ಇದ್ದಾರೆ. ಸಂಪುಟ ಸಹೋದ್ಯೋಗಿಗಳ ಮಾತುಗಳನ್ನ ಆಲಿಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ನೋಡಿ, ಈ ಒಂದು ವರದಿ ಬಿಡುಗಡೆಗೆ ಬಹಳ ಪ್ರಮುಖವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವ ಸಮುದಾಯದ ಪ್ರಬಲ ನಾಯಕ ಡಿ.ಕೆ. ಶಿವಕುಮಾರ್.
ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು. ಸೊ ಅವ್ರು ಏನ್ ಮಾತನಾಡ್ತಾರೆ, ಸಂಪುಟ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾರೆ ಹಾಗಾದ್ರೆ? ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಅವರು ಮಾತನಾಡಿದ್ರು, ಅಂದ್ರೆ ನಾವೀಗ ಒಕ್ಕಲಿಗ ಶಾಸಕರ ಸಭೆಯನ್ನ ಕರೆದಿದ್ದೀವಿ, ಒಕ್ಕಲಿಗ ಮಂತ್ರಿಗಳಿರ್ತಾರೆ, ನಮ್ಮ ಮುಖಂಡರುಗಳಿರ್ತಾರೆ, ಅವರೆಲ್ಲರ ಅಭಿಪ್ರಾಯವನ್ನ ಪಡೆದು ಒಂದು ನಿಲುವಿಗೆ ಬರ್ತೀವಿ, ಒಂದು ನಿರ್ಧಾರಕ್ಕೆ ಬರ್ತೀವಿ. ಆ ನಿರ್ಧಾರವನ್ನ, ಆ ನಿಲುವನ್ನ ನಾವು ವಿಶೇಷ ಸಂಪುಟ ಸಭೆಯಲ್ಲಿ, ಅಂದ್ರೆ ಇವತ್ತು ನಡೀತಾ ಇದೆಯಲ್ಲ ಆ ಒಂದು ಸಭೆಯಲ್ಲಿ ನಾವು ಮಂಡಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿನೇ ಅವರು ಯಾವ ರೀತಿಯಾದಂತಹ ನಿಲುವನ್ನ ತಾಳಿದ್ದಾರೆ, ಒಕ್ಕಲಿಗ ಸಮುದಾಯದ ನಾಯಕರ ನಿರ್ಧಾರ ಏನಾಗಿರುತ್ತೆ ಅದು ಅವರ ಬಾಯಿಂದ ಬರುತ್ತೆ. ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನ ಕೇಳಿಸಿಕೊಳ್ಳೋದಕ್ಕೆ ಇಡೀ ಒಕ್ಕಲಿಗ ಸಮುದಾಯ ಕಾದು ಕೂತಿದೆ. ಈಗ ನಿಮ್ಮ ಗ್ಯಾರಂಟಿ ನ್ಯೂಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಮಾತನಾಡ್ತಾರೆ ಅನ್ನೋದನ್ನು ಕೂಡ ತಿಳಿಸುತ್ತೆ. ಆದರೆ ಸದ್ಯದ ಮಟ್ಟಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಕೂತಿದ್ದಾರೆ, ಸಂಪುಟದ ಸದಸ್ಯರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಒಬ್ಬೊಬ್ಬರೇ ನಾಯಕರು ಎದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ತಮ್ಮ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಹಾಗಾಗಿನೇ ಅವರೆಲ್ಲರ ಮಾತುಗಳನ್ನ ಕೇಳಿಸಿಕೊಳ್ತಾ ಇದ್ದಾರೆ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಬಹಳಷ್ಟು ಕುತೂಹಲ ಇದೆ ಯಾವ ರೀತಿಯಾದಂಥ ನಿರ್ಧಾರ ಆಗುತ್ತೆ ಅಂತ ಹೇಳಿ. ಪ್ರಬಲರ ವಿರೋಧದ ನಡುವೆ, ಅಹಿಂದ ಸಮುದಾಯದ ಒತ್ತಡದ ನಡುವೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯಾದಂಥ ನಿರ್ಧಾರವನ್ನ ಮಾಡ್ತಾರೆ ಅನ್ನೋ ಕುತೂಹಲ ಇಡೀ ರಾಜ್ಯದ ಜನರಿಗಿದೆ. ಇಷ್ಟು ದಿನಗಳ ಕಾಲ ಒಂದಿಷ್ಟು ಸುದ್ದಿಗಳು ರಾಜ್ಯದಲ್ಲಿ ಓಡಾಡ್ತಾ ಇದ್ವು. ಯಾವಾಗ ಈ ಜಾತಿ ಗಣತಿ ವರದಿ ಅನ್ನೋ ಸುದ್ದಿ ಬಂತೋ ಆ ಎಲ್ಲ ಸುದ್ದಿಗಳು ಇದರ ಮುಂದೆ ಸೈಡ್ ಲೈನ್ ಆಗಿಬಿಡ್ತು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಜಾತಿಯ ವಿಚಾರ ಬಂದ್ರೆ ಕಿವಿ ಅರಳಬಿಡುತ್ತೆ. ಹಾಗಾಗಿನೇ ಎಲ್ಲವನ್ನು ಬಿಟ್ಟು ಈ ವಿಚಾರ ಏನಾಗ್ತಾ ಇದೆ ಅಂತ ಹೇಳಿ ಕುತೂಹಲದ ಕಣ್ಣಿನಿಂದ ಪ್ರತಿಯೊಬ್ಬ ಪ್ರಜೆಯೂ ನೋಡ್ತಾ ಇದ್ದಾರೆ. ಹಾಗಾಗಿನೇ ರಾಜ್ಯ ಸರ್ಕಾರವು ಕೂಡ ಅಲರ್ಟ್ ಆಗಿದೆ, ಪ್ರತಿಯೊಂದು ಸಮುದಾಯದ ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ. ತಮ್ಮ ತಮ್ಮ ಸಮುದಾಯಗಳ ಜೊತೆಗೆ, ತಮ್ಮ ತಮ್ಮ ಸಮುದಾಯಗಳ ನಾಯಕರು ಮುಖಂಡರುಗಳ ಜೊತೆಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತು ಆ ಎಲ್ಲ ಸಮುದಾಯಗಳ ನಾಯಕರು ಅಥವಾ ಈ ವರದಿಯಿಂದ ಅಸಮಾಧಾನಗೊಂಡಿದ್ದಾರಲ್ಲ ಆ ಎಲ್ಲ ಸಮುದಾಯಗಳ ನಾಯಕರು ಇವತ್ತು ತಮ್ಮ ನಿಲುವುಗಳನ್ನು ಪ್ರಕಟಿಸಲಿದ್ದಾರೆ ಸಂಪುಟ ಸಭೆಯಲ್ಲಿ. ಬಹಳ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಯಾವ ರೀತಿಯಾದಂಥ ನಿಲುವನ್ನ ಪ್ರಕಟಿಸಲಿದ್ದಾರೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಏನು ಮಾತನಾಡಲಿದ್ದಾರೆ. ಬಹಳ ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಸಂಪುಟ ಸಭೆ ಆರಂಭಕ್ಕೂ ಮುನ್ನ ಸಿಎಂ ಸಾಹೇಬರು ತಮ್ಮ ಒಂದು ರೂಮ್ಗೆ, ವಿಧಾನಸೌಧದಲ್ಲಿರುವಂಥ ಸಿಎಂ ರೂಮ್ಗೆ ಕರೆಸಿಕೊಂಡು ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಭೆಗೆ ಸಚಿವರಾದ ದಿನೇಶ್ ಗುಂಡೂರಾವ್, ವೆಂಕಟೇಶ್ ಅವರು ಗೈರಾಗಿದ್ದಾರೆ. ಇಬ್ಬರು ಸಿಎಂ ಸಿದ್ದರಾಮಯ್ಯಗೆ ಪರಮಾಪ್ತ ಮಂತ್ರಿಗಳಿವರು. ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್, ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಸಚಿವ ವೆಂಕಟೇಶ್. ಕ್ಯಾಬಿನೆಟ್ ಮೀಟಿಂಗ್ಗೆ ಸಿದ್ದು ಆಪ್ತ ಮಂತ್ರಿಗಳು ಚಕ್ಕರ್ ಹಾಕಿದ್ದಾರೆ. ಸಭೆ ಆರಂಭ ಆದ್ರೂ ಆಗಮಿಸಿಲ್ಲ ಈ ಇಬ್ಬರು ಮಂತ್ರಿಗಳು. ಸಚಿವರಾದ ದಿನೇಶ್ ಗುಂಡೂರಾವ್ ಮತ್ತು ವೆಂಕಟೇಶ್ ಗೈರಾಗಿರೋದು. ಇಬ್ಬರು ಸಿಎಂ ಸಿದ್ದರಾಮಯ್ಯನವರಿಗೆ ಪರಮಾಪ್ತ ಮಂತ್ರಿಗಳು. ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್, ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತಹ ಸಚಿವ ವೆಂಕಟೇಶ್. ಕ್ಯಾಬಿನೆಟ್ ಅಂದ್ರೆ ಸಚಿವ ಸಂಪುಟ ಸಭೆ ಅಂದ್ರೆ ಪ್ರತಿಯೊಬ್ಬ ಸಚಿವರು ಕೂಡ ಈ ಒಂದು ಸಭೆಗೆ ಹಾಜರಾಗಬೇಕು. ಅವರು ತಮ್ಮದೇ ಆದಂತ ಅಭಿಪ್ರಾಯವನ್ನ ತಿಳಿಸಬೇಕು ಸಭೆಯಲ್ಲಿ. ಹಾಗಾಗಿನೇ ಸಂಪುಟ ಸಭೆಯನ್ನ ಕರೀತಾರೆ. ಬೇರೆ ಯಾವುದೋ ಸಭೆ ಆದ್ರೆ ಓಕೆ, ಆದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್, ಇಡೀ ರಾಜ್ಯದ ಜನ ಕಾದು ಕೂತಿರುವಂತಹ ವಿಚಾರ ಚರ್ಚೆಗೆ ಬಂದಿದೆ. ಈ ಸಂದರ್ಭದಲ್ಲಿ ಆ ಇಬ್ಬರು ಮಂತ್ರಿಗಳು ಗೈರಾಗಿದ್ದಾರೆ ಈ ಒಂದು
ಸಂಪುಟ ಸಭೆಗೆ. ದಿನೇಶ್ ಗುಂಡೂರಾವ್ ಮತ್ತು ವೆಂಕಟೇಶ್ ಈ ಇಬ್ಬರು ನಾಯಕರು ಬಂದಿಲ್ಲ. ಒಬ್ರು ಬ್ರಾಹ್ಮಣ ಸಮುದಾಯದ ಸಚಿವರು, ಮತ್ತೊಬ್ರು ಒಕ್ಕಲಿಗ ಸಮುದಾಯದ ಸಚಿವರು. ಈ ಇಬ್ಬರು ಕೂಡ ಬಂದಿಲ್ಲ ಈ ಒಂದು ಸಚಿವ ಸಂಪುಟ ಸಭೆಗೆ. ಬಹಳ ಪ್ರಮುಖವಾಗಿ ಈ ಇಬ್ಬರು ಏನು ಬಂದಿಲ್ವಲ್ಲ ನಾಯಕರು, ಅವರಿಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಗದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ವೀರೇಶ್ ದಾನಿ, ಎಲ್ಲರೂ ಕಾದು ಕೂತಿರುವಂತ ಸಭೆ ಈಗ ನಡೀತಾ ಇದೆ. ಸದ್ಯಕ್ಕೆ ಏನ್ ಅಪ್ಡೇಟ್ ಸಿಗ್ತಾ ಇದೆ? ರಾಮ್, ಈಗಾಗಲೇ ಸಚಿವ ಸಂಪುಟ ಸಭೆ ಆರಂಭವಾಗಿ ಸುಮಾರು 20 ನಿಮಿಷಗಳಿಗೂ ಹೆಚ್ಚು ಕಾಲ ಆಗ್ತಾ ಬರ್ತಾ ಇರುವಂತದ್ದು. ಸಚಿವ ಸಂಪುಟ ಸಭೆ ಆರಂಭಕ್ಕೂ ಮುನ್ನವಾಗಿ ಸಿಎಂ ಸಿದ್ದರಾಮಯ್ಯನವರ ಕಚೇರಿಯಲ್ಲಿನೇ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಸಮಯಗಳ ಕಾಲ ಸಿದ್ದರಾಮಯ್ಯನವರಿಗೂ ಸಹಕಾರ ಕಾದು ಕುಳಿತಿದ್ರು. ಸಿಎಂ ಸಿದ್ದರಾಮಯ್ಯನವರು ಅವರ ಚೇಂಬರ್ಗೆ ಆಗಮಿಸ್ತಾ ಇದ್ದಂತೆ ಡಿ.ಕೆ. ಶಿವಕುಮಾರ್ ಅವರು ಔಪಚಾರಿಕವಾಗಿ ಸಿಎಂ ಅವರ ಜೊತೆಗೆ ಈಗಾಗಲೇ ಚರ್ಚೆಯನ್ನ ಮಾಡಿರುವಂತದ್ದು. ಅದಾದ ಬಳಿಕ ಈಗಾಗಲೇ ಸಚಿವ ಸಂಪುಟ ಸಭೆ ಆರಂಭವಾಗಿರುವಂತದ್ದು. ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರುಗಳು ಸಹ ಅವರವರದೇ ಆದಂತಹ ಅಭಿಪ್ರಾಯಗಳನ್ನ ಮಂಡನೆ ಮಾಡ್ತಾ ಇರುವಂತದ್ದು. ವಿಶೇಷವಾಗಿ ಈಗಾಗಲೇ ವರದಿಯನ್ನ ಸಚಿವರ ಕೈಗೆ ತಲುಪಿದೆ. ಆ ವರದಿಯ ವಿಚಾರಕ್ಕೂ ಸಹ ಸಚಿವರುಗಳು ಸಹ ತಮ್ಮ ಅಭಿಪ್ರಾಯವನ್ನ ಮಂಡನೆ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಸಚಿವರು ಯಾವ್ಯಾವ ಸಮುದಾಯಕ್ಕೆ ಸೇರ್ಪಡೆಯಾಗಿದ್ದಾರೋ ಆ ಸಮುದಾಯದ ಅಭಿಪ್ರಾಯಗಳು ಏನಿವೆ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತರ್ತಾ ಇರುವಂತದ್ದು. ವಿಶೇಷವಾಗಿ ಲಿಂಗಾಯತ ಸಮುದಾಯ ಆಗಿರ್ಬೋದು ಮತ್ತು ಒಕ್ಕಲಿಗ ಸಮುದಾಯ ಆಗಿರ್ಬೋದು. ಎಸ್, ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ ಸಚಿವ ಸಂಪುಟ ಸಭೆಯಲ್ಲಿ ಏನು ನಡೀತಾ ಇದೆ ಅನ್ನೋದರ ಬಗ್ಗೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಮಾಹಿತಿಯನ್ನು ನೀಡ್ತಾ ಇದ್ರು. ಮತ್ತೊಮ್ಮೆ ಸಂಪರ್ಕಿಸ್ತೀವಿ. ಈಗ ಆ ಇಬ್ಬರು ಸಚಿವರು ಯಾಕೆ ಬಂದಿಲ್ಲ ಅನ್ನೋ ಸಹಜವಾದಂಥ ಪ್ರಶ್ನೆಯ ಜೊತೆಗೆ ಒಳಗಡೆ ಏನು ನಡೀತಾ ಇದೆ, ಏನು ಮಾತುಕತೆ ಆಗ್ತಾ ಇದೆ, ಯಾವ್ಯಾವ ಸಚಿವರು ಏನೇನು ಅಭಿಪ್ರಾಯಗಳನ್ನು ಹೊರಹಾಕ್ತಾ ಇದ್ದಾರೆ, ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲ ಸಚಿವರಿಗೂ ಕೂಡ ಒಪ್ಪಿಗೆ ಇದೆಯಾ ವರದಿಯನ್ನ ಬಿಡುಗಡೆ ಮಾಡುವುದಕ್ಕೆ, ವರದಿ ಜಾರಿ ಮಾಡುವುದಕ್ಕೆ ಒಪ್ಪಿಗೆ ಇದೆಯಾ? ಈ ರೀತಿಯಾದಂಥ ಸಹಜವಾದಂಥ ಪ್ರಶ್ನೆ ಎಲ್ಲರಲ್ಲೂ ಇದ್ದೇ ಇದೆ. ಆದರೆ ಎಲ್ಲರಿಗೂ ಕೂಡ ಈ ವರದಿ ಜಾರಿ ಮಾಡೋದಕ್ಕೆ ಒಪ್ಪಿಗೆ ಇದೆನಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ಸಮುದಾಯಗಳ ನಾಯಕರು ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ, ನಾವು ಇದನ್ನ ಒಪ್ಪೋದಿಲ್ಲ ಅಂತ ಹೇಳಿ. ಕಾಂಗ್ರೆಸ್ ನಾಯಕರೇ ಹೇಳಿಬಿಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಮಾತನ್ನ ನಾವು ಕೇಳಿಸ್ಕೊಂಡಿವಿ. ನಮ್ಮ ಸಮುದಾಯವನ್ನ ಎದುರಾಕೊಂಡು ರಾಜಕಾರಣ ಮಾಡ್ತೀರೇನ್ರಿ ನೀವು? ಹಿಂಗೆ ಕೇಳಿದ್ರು ಡೈರೆಕ್ಟ್ ಆಗಿ ಶಾಮನೂರು ಶಿವಶಂಕರಪ್ಪನವರು. ನಮ್ಮ ವೀರಶೈವ ಲಿಂಗಾಯತ ಸಮುದಾಯವನ್ನ ಎದುರಾಕೊಂಡು ರಾಜಕಾರಣ ಮಾಡ್ತೀರ ರಾಜ್ಯದಲ್ಲಿ? ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಎಲ್ಲರ ಮಾತುಗಳನ್ನ ಕೇಳ್ಕೊಂಡು ಸೈಲೆಂಟ್ ಆಗಿ ಕೂತಿದ್ದಾರೆ. ಏನು ಮಾತನಾಡ್ತಾರೆ ಅಂತ ಹೇಳ್ತೀವಿ.